ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೀಪ. ಅದಿತಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ ನೀರು ದೋಸೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿರುವಂಥ ರೆಸಿಪಿ ಇದು. ಸೊ ಅಷ್ಟೊಂದು ಈಸಿ ಇದೆ. ಟೇಸ್ಟ್ ಕೂಡ ತುಂಬ ಸಖತ್ತಾಗಿತ್ತು. ಸೊ ನನಗಂತೂ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಯಿತು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ನೈಟ್ ಇವಾಗ ಅಕ್ಕಿನ ನೆನೆ ಹಾಕಿದ್ದೆ. 2 ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೆ. ಇವಾಗ ಅದನ್ನು ಮಾರ್ನಿಂಗ್ ರುಬ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನಾನು ಅದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ನಾವು ನೈಟ್ ಅಕ್ಕಿ ನೆನೆ ಇಟ್ಟರೆ ಮಾರ್ನಿಂಗ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇವಾಗ ನಾನು ಅದನ್ನು ನುಣ್ಣಗೆ ರುಬ್ಕೋತೀನಿ. ನೋಡಿ, ಇವಾಗ ರುಬ್ಕೊಂಡಿದ್ದಾಗಿದೆ. ಫುಲ್ ಅದು ಎಲ್ಲ ಸಣ್ಣದಾಗಿ ಸ್ವಲ್ಪ ಅದು ಚಿರೋಟಿ ರವೆ ಇರುತ್ತಲ್ಲ, ಆ ರೀತಿ ಹತ್ತುತ್ತೆ. ನಾವು ಇನ್ನೂ ಬೇಕಿದ್ರೂ ಇನ್ನೂ ನುಣ್ಣಾಗಿ ರುಬ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ, ಇವಾಗ ಅದಕ್ಕೆ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕೋತೀನಿ. ಚೆನ್ನಾಗಿ ಅದಕ್ಕೆ ನೀರನ್ನ ಹಾಕೋಬೇಕು. ನೋಡಿ, ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಅದನ್ನು ರುಬ್ಕೊಂಡು ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕೊಂಡ್ಬಿಟ್ಟು ನಾನು ಹಾಕೋತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತೆ. ಸೊ ಯಾವಾಗ ಬೇಕಿದ್ರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ಮಾರ್ನಿಂಗ್ ನೆನೆ ಹಾಕಿ ಮಧ್ಯಾಹ್ನ ಮಾಡ್ಕೋಬೋದು. ಒಂದು 4ರಿಂದ 5 ಅವರ್ ನೆನೆದ್ರೆ ಸಾಕು. ಅಕ್ಕಿ ನೆನೆದ್ರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ನೀರು ಹಾಕೋತಾ ಇದ್ದೀನಿ. ತುಂಬ ತೆಳ್ಳಗೆ ಚೆನ್ನಾಗಿ ಬರುತ್ತೆ ನೀರು ದೋಸೆ. ನೋಡಿ, ನಾನಿವಾಗ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಈ ಕಡೆ ನಾನು ಹಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ದೋಸೆ ಹಂಚು ಇಟ್ಕೊಂಡ್ಮೇಲೆ ನಾನ್ ಸ್ಟಿಕ್ ತವದ ಮೇಲೆ ನಾನೇನು ಮಾಡ್ತಾ ಇರೋದು. ನೋಡಿ, ಇವಾಗ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಅದರಿಂದ ನಾವು ಎಣ್ಣೆ ಎಲ್ಲ ಫುಲ್ ಹಂಚಿಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ಥರ ಹಚ್ಚಿದ್ರೆ ನಮಗೆ ನೀರು ದೋಸೆ ಬರುತ್ತೆ, ಇಲ್ಲಾಂದರೆ ನೀರು ದೋಸೆ ಬರಲ್ಲ. ಸೊ ಹಾಗಾಗಿ ಈ ಥರ ನೋಡಿ ನಾವು ಈರುಳ್ಳಿಯಿಂದ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡಾದಮೇಲೆ ನಾವು ಸ್ವಲ್ಪ ಬಿಟ್ಟು ನೀರು ದೋಸೆನ ಹಾಕೋಬೇಕು. ನೋಡಿ, ನಮಗೆ ಅದೇ ಶೇಪ್ ಬೇಕು, ಇದೇ ಶೇಪ್ ಬೇಕು, ರೌಂಡ್ ಶೇಪ್ ಬೇಕು ಅಂತ ಏನಿಲ್ಲ. ಈ ಥರ ಹಾಕೊಂಡ್ಬಿಡ್ಬೇಕು. ನೋಡಿ, ತಿಳುವಾಗಿ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಹಾಕೋಬೇಕು. ನೋಡಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದೇ ರೀತಿ ನೋಡಿ ನಾವು ಎಲ್ಲನೂ ದೋಸೆನ ಮಾಡ್ಕೋಬೇಕು. ಶೇಪ್ ನೋಡೋಕೆ ಹೋದರೆ ದೋಸೆ ಚೆನ್ನಾಗಿ ಬರಲ್ಲ. ಸೊ ನಾವನ್ನ ಹಾಕಿ ಮಸಾಲೆ ದೋಸೆ ಥರ ನಾವು ತಿರುಗಬಾರ್ದು. ಈ ರೀತಿ ಸ್ಪೂನಿಂದ ಹಾಕ್ಬಿಡ್ಬೇಕು. ನೋಡಿ, ಇವಾಗ ನಾನೊಂದು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಕಾಂಬಿನೇಷನ್ಗೆ ಆಲೂಗಡ್ಡೆ ಪಲ್ಯ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಚಟ್ನಿ, ಇಲ್ಲ ಅಂದರೆ ನೋಡಿ ಈರುಳ್ಳಿ ಪಲ್ಯ ಆದರೂ ಮಾಡ್ಬೋದು. ಅದು ಸಖತ್ತಾಗಿ ಕಾಂಬಿನೇಷನ್ ಇದಕ್ಕೆ. ನಾನಿವಾಗ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿನ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಇವಾಗ ತಿರುಗಿಬಿಟ್ಟು ಹಾಕೋತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಅಂದರೆ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ ನಮಗೆ ಈಸಿನ ಆಗುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ, ಚಿಕ್ಕ ಮಕ್ಕಳಿಗೂ ಇದನ್ನ ತಿನ್ನಿಸ್ಬೋದು. ಟೇಸ್ಟಿಯಾಗಿರುತ್ತೆ. ಸೊ ಅಕ್ಕಿಯಿಂದ ಮಾಡಿರೋದಲ್ವ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಚಿಕ್ಕ ಮಕ್ಕಳಿಗೂ ನಾವು ಇದನ್ನು ಕೊಡ್ಬೋದು. ತುಂಬ ಸಾಫ್ಟ್ ಆಗಿರುತ್ತಲ್ಲ, ಅವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಸೊ ನೋಡಿ, ಇಷ್ಟೇ ನೋಡಿ ನೀರು ದೋಸೆ. ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ. ಸೊ ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ.
ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿರುವಂಥ ನೀರು ದೋಸೆ. ಸೊ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವ್ಲಾಗಲ್ಲೇ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ವಾಚಿಂಗ್ ಟು ಆಲ್ ಮೈ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.